ವಯನಾಡಿನ ದುರಂತ ಸ್ಥಳದಲ್ಲಿ ಒಂದು ಮನ ಕಲಕುವ ಘಟನೆಯಾಗಿದೆ. ಮೂಕ ಪ್ರಾಣಿಗಳ ಪ್ರೀತಿ ಅಂದ್ರೇನೆ ಹಾಗೆ. ತನ್ನವರು ತನಗೆ ಒಂದೊತ್ತು ಊಟ ಹಾಕದವರು ಸಾಕು, ಅವರು ತನ್ನವರು ಅಂತ ಭಾವಿಸುತ್ತೆ. ಅದೇ ರೀತಿಯಾಗಿ ತಮ್ಮ ಮನೆಯ ಒಡತಿ 6 ದಿನಗಳಿಂದ ಕಾಣಿಸಿರಲಿಲ್ಲ. ಏನಾಯ್ತು ಅನ್ನೋದು ಅದಕ್ಕೂ ಕೂಡ ಸಹಜ ಆತಂಕ ಇದ್ದೇ ಇರುತ್ತೆ. ಅದನ್ನು ವ್ಯಕ್ತಪಡಿಸ್ಕೊಳ್ಳೋ ರೀತಿ ಅದರದ್ದು ಬೇರೆ ರೀತಿನೇ ಇರುತ್ತೆ. ಇವತ್ತು ಚುರಲ್ಮಲಕ್ಕೆ ಬಂದಿದ್ರು ಒಡತಿ ಕಾಳಜಿ ಕೇಂದ್ರದಿಂದ. 6 ದಿನಗಳ ನಂತರ ಒಡತಿಯನ್ನು ನೋಡ್ತಿದ್ದ ಹಾಗೆ ಒಳೋಗಿ ಪಕ್ಕದಲ್ಲಿ ಕುಳಿತುಕೊಂಡಿದೆ. ಅದನ್ನು ನೋಡಿ ಎಲ್ಲರೂ ಕೂಡ ನಿಜವಾಗ್ಲೂ ಇದಲ್ವಾ ಪ್ರೀತಿ ಅಂತ ಭಾವಿಸಿದ್ದಾರೆ. ಮೂಲದ ದುರ್ಘಟನೆ ಸಾಕಷ್ಟು ನೋವು ತರಿಸುವಂಥದ್ದು. ಇದರಲ್ಲಿ ಮನೆಯ ಮಾಲೀಕರೊಬ್ಬರು ನಾಯಿಯನ್ನು ಬಿಟ್ಟು ಕ್ಯಾಂಪ್ಗೆ ಹೋಗಿದ್ರು. ಕ್ಯಾಂಪಿಂದ ಬಂದ ತಕ್ಷಣ ಅವರನ್ನು ನೋಡಿದ ತಕ್ಷಣ ಅವರ ಬಳಿ ಹೋಗಿ ತನ್ನ ಪ್ರೀತಿಯನ್ನು ಒಂದು ಶ್ವಾನ ತೋರಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ನೀವು ದೃಶ್ಯಾವಳಿ ಕೂಡ ಗಮನಿಸ್ಬೋದು. ಇದೀಗ ನಾನು ಚೂರಲ್ಮಲದಿದ್ದೀನಿ. ಇವರು ಚೂರಲ್ಮಲದ ಒಂದು ಲಿಯೋ ಎಂಬ ನಾಯಿ, ಇದು ಉಮಾ ಅಂತ ಮಹಿಳೆ ಈ ನಾಯಿಯನ್ನು ಸಾಕಿರ್ತಕ್ಕಂಥದ್ದು. ಈಗಾಗಲೇ ಚೂರಲ್ಮಲದಲ್ಲಿ ಸಾಕಷ್ಟು ಕುಟುಂಬಗಳೇ ನಾಶವಾಗಿದೆ, ಜೊತೆಗೆ ಮನೆಗಳೇ ನಾಶವಾಗಿರ್ತಕ್ಕಂಥದ್ದು. ಆದರೂ ಕೂಡ ಈ ಒಂದು ದುರ್ಘಟನೆಯಲ್ಲಿ ಈ ನಾಯಿ ಬದುಕಿ ಉಳಿದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದೀಗ ಮಹಿಳೆ ಕೂಡ ಇಷ್ಟು ದಿನ ಒಂದು ಕ್ಯಾಂಪ್ನಲ್ಲಿದ್ದರು. ಕ್ಯಾಂಪ್ನಿಂದ ವಾಪಸ್ ಬಂದಂಥ ಸಂದರ್ಭದಲ್ಲಿ ಶ್ವಾನವನ್ನು ನೋಡಿದಂಥ ಸಂದರ್ಭದಲ್ಲಿ ಶ್ವಾನ ಅವರ ಬಳಿ ಓಡಿ ಬಂದು ತನ್ನ ಪ್ರೀತಿಯನ್ನು ತೋರಿಸ್ತಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ಇದೀಗ ನಮ್ಮೊಟ್ಟಿಗೆ ಮಹಿಳೆ ಮತ್ತು ಅವರ ಸಂಬಂಧಿಕರಿದ್ದಾರೆ. ನಾನು ಅವರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಲಿಯೋ ಎಂಬ ನಾಯಿ ನೋಡಿದ ತಕ್ಷಣ ನಿಮ್ಮನ್ನ ಬಂದು ತಪ್ಕೊಳ್ಳುತ್ತೆ, ಪ್ರೀತಿ ಮಾಡುತ್ತೆ, ಏನು ಹೇಳ್ತೀರಾ ಸರ್? ಅದೇ ಇದು ಅವತ್ತು ಇದು ಹೊಡೆದೋಯ್ತಲ್ಲ, ಆವಾಗ ಇವರು ಇಲ್ಲಿ ಕ್ಯಾಂಪಿಗೆ ಹೋಗಿತ್ತು. ಇಲ್ಲಿಂದ ಇವರೆಲ್ಲ ಕರ್ಕೊಂಡೋಗಿ ಕ್ಯಾಂಪಿಗೆ ಹಾಕಿತ್ತು. ಈಗ 4 ದಿನ ಆಯ್ತಲ್ಲ ಇಲ್ಲಿಗೆ ಬಂದದು. 4 ದಿನ ಬಂದಾಗ ಈ ನಾಯಿ ಟೌನ್ಲೇ ಇತ್ತು, ಇಲ್ಲಿ ಅಂಗಡಿಲೇ ಇತ್ತು. ಅವ್ರ ಸೌಂಡ್ ಕೇಳೋಗೆ ಓಡಿ ಬಂದು ದಬ್ಕೊಬಿಟ್ಟಿತ್ತು. ಅದು ನೋಡುವಾಗೆ ನಮಗೆ ಅಳು ಬರ್ತದ. ಇಷ್ಟು ಜನನೇ ಇಲ್ಲಿ ಹೋಯ್ತು, ನಮ್ಮ ಊರಿಂದ ಜನನೇ ಯಾರು ಇಲ್ಲ ಇಲ್ಲಿ. ಇನ್ನೂ ಸುಮಾರು ಜನ ಮಣ್ಣೊಳಗಡೆ ಐತೆ, ಅವರು ನೋಡ್ತಾರ. 360 ಮೇಲೆ ಆಗದ ಈಗ ಸಾವು. ಇನ್ನೂ ಸುಮಾರು ಜನ ಸಿಕ್ಕಬೇಕು. ಅದು ನಮ್ಮನ್ನು ನೋಡೋಕ್ಕೆ ಬಂದಿರೋದು. ಆವಾಗಲೇ ಈ ನಾಯಿ ಹಿಂಗೆ ಓಡಿ ಬಂದ್ಬಿಟ್ಟು ದಬ್ಕೊಬಿಟ್ಟೈತು. ಈಗ ನಾಯಿ ಸರ್, ನೀವು ಬಿಟ್ಟು ಹೋದ್ರು ಕೂಡ ಬಂದ ನಂತರ ಎಷ್ಟು ಪ್ರೀತಿ ತೋರಿಸ್ತಿದೆ, ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್? ಅಳೇ ಬತ್ತೆ ನಮ್ಗೆ ನೋಡ್ಬಿಟ್ಟು. ಅಷ್ಟು ಪ್ರೀತಿ ಅದು ನಮ್ಮ ಜನಕ್ಕಿಂತ ನಾಯೇ ಓಡಿ ಬಂದು ಹಿಂಗೆ ತಕ್ಕೊಬಿಟ್ಟೋದ್ರೆ ಹೆಂಗೆ ಇರ್ತದ? ಅದೇ ಸರ್. ಈಗ ಮತ್ತೊಬ್ಬರು ಇದ್ದಾರೆ, ನಾನು ಮಾತಾಡ್ತೀನಿ. ಸರ್, ಈಗ ನಾಯಿಯ ಪ್ರೀತಿ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಲ್ಲ, ಮನುಷ್ಯನಿಗಿಂತ ನಾಯಿ ಪ್ರಾಣಿಗಳು ಸ್ವಲ್ಪ ಇದಾಗಿದೆ. ಅವತ್ತು ತೊಡೆದೋಗಿದ್ದ ಸಮೇತ ಈಗ ಇಲ್ಲಿ ಐತೆ. ಈ ಮಣ್ಣು ಎಲ್ಲ ಯಾರು ನಾಯಿದೆ ಹೋಗಲಿ, ಇಷ್ಟು ಜನ ಎಲ್ಲ ಮಣ್ಣಿನ ಅಡಿಲಿ ಆಯ್ತಲ್ಲ ಅಂತಂದು ತುಂಬ ಸಂಕಟ ಇದೆ ಮನಸ್ಸಲ್ಲಿ. ಅಕ್ಕಪಕ್ಕ ಗೊತ್ತಿರೋ ಫ್ರೆಂಡುಗಳು ಅವರು ಇವರು ಎಲ್ಲ ತೀರೋಗ್ಬಿಟ್ಟವ್ರೆ. ಮನೆ ಹೋದ್ರೆ ಹೋಗಲಿ, ಹಾಳಾಗಲಿ, ಇನ್ನೊಂದು ಸರಿ ಮನೆ ಕಟ್ಬೋದು. ಈ ಥರ ಆಗಿದಾಗ ಭಯಂಕರ ಇದಾಗಿದೆ. ಮನಸ್ಸಿಗೆ ಭಯಂಕರ ಬೇಜಾರು. ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ನೋಡೋಕ್ಕೆ ಆಯ್ತಾ ಇಲ್ಲ. ಇದು ಊರ ನಮ್ಮ ಊರ ಅಂತ ನನಗೆ ಈಗಲೂ ಅನುಮಾನ ಆಯ್ತಾ ಇದೆ ಸರ್. ಅವರು ನಾಯಿ ಬಂದ ತಕ್ಷಣ ಎಲ್ಲರ ಕಣ್ಣಲ್ಲೂ ಒಂದು ಕಣ್ಣೀರು ಬರುವಂಥ ಒಂದು ಘಟನೆ. ಯಾಕೆಂದರೆ ನಾವು ಸಾಕಿದಂಥ ನಾಯಿ ನಮ್ಮನ್ನು ನೋಡಿದ ತಕ್ಷಣ ಬಂದು ಮತ್ತೆ ಓಡಿ ಬರುವಂಥದ್ದು, ಸಾಕಷ್ಟು ಪ್ರೀತಿ ತೋರಿಸ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೊಬ್ಬ ಅವ್ರನ್ನ ಡೈಲಿ ನೋಡೋರು ಈಗ 3-4 ದಿವಸ ಆಳ ಕಾಣ್ತಾ ಇಲ್ಲ. ಏನಾಯಿತು, ಅವ್ರನ್ನ ಸಾಕಿರೋರ್ಗೆ ಏನಾಯಿತು ಎಂಥ ಒಂದು ಮನಸ್ಸಿಲ್ಲ. ಆವಾಗ ಅವ್ರನ್ನ ನೋಡಿದ ತಕ್ಷಣ ಆ ಖುಷಿ, ಆ ನಾಯಿಗಿರೋ ಖುಷಿ ಬೇರೆ ಏನೂ ಇಲ್ಲ. ಅವರು ಇಷ್ಟೊತ್ತಿಗೆ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋದ್ರು, ಏನೋ ಅಪಘಾತ ಆಗೈತೆ, ಮಣ್ಣು ಏನೋ ಆಗಿದೆ ಅಂದ್ಬಿಟ್ಟು ಆ ನಾಯಿಗೆ ಮನಸ್ಸಲ್ಲಿರ್ತ ಇಲ್ಲಿಯೇ ಸುತ್ತಾಡ್ತಾ ಇದೆ. ಈಗ ಬಂತು ಅವ್ರನ್ನ ಈ ಕ್ಯಾಂಪ್ ನಾವು ಕರ್ಕೊಂಬಂದಿರೋದು. ಕರ್ಕೊಂಬಂದು ಇಲ್ಲಿ ನೋಡಿದ ತಕ್ಷಣ ಅವರು ಕಂಡ್ಬಿಟ್ಟು ಅಳ್ತಾ ಇದೆ. ಅಲ್ಲಿ ಟೌನ್ ಅಂತೆಲ್ಲ ಫುಲ್ ಸಿಟಿ